ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಎಲ್ರಿಗೂ ನಮಸ್ಕಾರ. ಪ್ರತಿಯೊಬ್ಬರೂ ಕೂಡ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಮುಹೂರ್ತಗಳನ್ನು ನೋಡ್ತಾರೆ. ಈ ಪಂಚಾಂಗ ಅಂದರೆ ತಿಥಿ, ನಕ್ಷತ್ರ, ವಾರ, ಯೋಗ, ಕರ್ಣ ಈ 5 ಸೇರಿ ಪಂಚಾಂಗವಾಗಿದೆ. ಅದರಲ್ಲಿ ಎಲ್ಲ ಈ 5 ಒಂದು ಮುಖ್ಯವಾದಂಥ ತಿಥಿ, ಯೋಗ, ಕರ್ಣಾದಿಗಳನ್ನು ಬಳಸಿಕೊಂಡು ಒಂದು ಶುಭ ಮುಹೂರ್ತವನ್ನು ತೆಗಿತಾರೆ. ಈ ತಿಥಿ ಅಂದರೆ ಏನಪ್ಪ ಅಂತಂದರೆ ಸೂರ್ಯ ಮತ್ತು ಚಂದ್ರನ ನಡುವೆ 12 ಡಿಗ್ರಿ ಅಂತರ ಏನು ಬರ್ತದಲ್ಲ ಅದನ್ನು ಒಂದು ತಿಥಿ ಅಂತ ಹೇಳ್ತಾರೆ. ಸೂರ್ಯ ಮತ್ತು ಚಂದ್ರ ಒಂದೇ ಡಿಗ್ರಿಯಲ್ಲಿ ಅಂದರೆ 0 ಡಿಗ್ರಿಯಲ್ಲಿದ್ದಾಗ ಅದು ಅಮಾವಾಸ್ಯೆ ಆಗ್ತದೆ. 180 ಡಿಗ್ರಿಯಲ್ಲಿದ್ದಾಗ ಅದು ಹುಣ್ಣಿಮೆ ಆಗ್ತದೆ. ಈ ಎರಡರ ನಡುವಿನ ಅಂತರದಲ್ಲಿ ಪ್ರತಿಪದ, ದ್ವಿತೀಯ ಈ ರೀತಿಯಾಗಿ ತಿಥಿಗಳು ಬರ್ತದೆ. ಪಂಚಾಂಗದಲ್ಲಿ ಒಂದು ಶ್ಲೋಕ ಇದೆ. ತಿಥಿಶ್ರೀಕರಂ ಪ್ರೋಕ್ತಂ ವಾರಾದಾಯುಷ್ಯವರ್ಧನಂ ನಕ್ಷತ್ರಾತ್ ಹರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಕರ್ಣಾತ್ಕಾರ ಸಿದ್ಧ ಸ್ಯಾತ್ ಪಂಚಾಂಗಂ ಫಲಮುತ್ತಮಂ ಅಂತ ಹೇಳಿ ಯಾವ್ಯಾವ ಒಂದು ಪಂಚಾಂಗಗಳು ಈ 5 ಅಂಗಗಳು ಯಾವ ಕೆಲಸಕ್ಕೆ ಬರ್ತವೆ ಅನ್ನುವಂಥ ಒಂದು ವಿಚಾರವನ್ನು ಅಲ್ಲಿ ನಾವು ತಿಳಿದುಕೊಳ್ತೇವೆ. ತಿಥಿಶ್ರೀಕರಂ ಪ್ರೋಕ್ತಂ ಅಂದರೆ ತಿಥಿಯಿಂದ ನಾವು ಈ ಒಂದು ಹಣದ ವ್ಯವಹಾರವಾಗಲಿ, ಶುಭ ಕಾರ್ಯಗಳಲ್ಲಿ, ಅಭಿವೃದ್ಧಿ ಕಾರ್ಯಗಳಲ್ಲಿ ತಿಥಿಗಳಿಗೆ ಬಹಳ ಮುಖ್ಯವನ್ನು ಕೊಡಬೇಕಾಗ್ತದೆ. ಈ ತಿಥಿಗಳಲ್ಲಿ 5 ವಿಭಾಗಗಳನ್ನು ಮಾಡಿದ್ದಾರೆ. ನಂದ, ಭದ್ರ, ಜಯ, ಪೂರ್ಣ, ರಿಕ್ತ ಈ ರೀತಿಯಾಗಿ 5 ತಿಥಿಗಳನ್ನು ಮಾಡಿದ್ದಾರೆ. ಪ್ರತಿಪದೆ, ಷಷ್ಠಿ, ಏಕಾದಶಿ ಈ ತಿಥಿಗಳನ್ನು ನಂದಾ ತಿಥಿಗಳು ಅಂತ ಹೇಳ್ತಾರೆ. ಇದರಲ್ಲಿ ಯಾವ ಕಾರ್ಯಗಳನ್ನು ಮಾಡಬಹುದಪ್ಪ ಅಂದರೆ ದೇವತಾ ಕಾರ್ಯಗಳು, ಕೃಷಿ ಕಾರ್ಯಗಳು, ವಾಸ್ತು ಕಾರ್ಯಗಳನ್ನು ಮಾಡಬಹುದಾಗಿದೆ. ಅದೇ ಥರನಾಗಿ ದ್ವಿತೀಯ, ಸಪ್ತಮಿ, ದ್ವಾದಶಿ ಈ ತಿಥಿಗಳನ್ನು ಭದ್ರಾ ತಿಥಿಗಳಂತ ಹೇಳ್ತಾರೆ. ಈ ತಿಥಿಗಳಲ್ಲಿ ವಿವಾಹ, ಉಪನಯನ, ಪ್ರಯಾಣ, ಶಾಂತಿ ಕಾರ್ಯಗಳು, ಉತ್ತೇಜನ ಕೊಡುವಂಥ ಪೌಷ್ಟಿಕ ಕಾರ್ಯಗಳನ್ನು ಕೂಡ ಮಾಡಬಹುದಾಗಿದೆ. ಅದರಂತೆ ಜಯ ತಿಥಿ ಅನ್ನೋದು ಈ ತೃತೀಯ, ಅಷ್ಟಮಿ, ತ್ರಯೋದಶಿ ತಿಥಿಗಳಲ್ಲಿ ಬರ್ತದೆ. ಇವುಗಳನ್ನು ಜಯ ತಿಥಿಗಳು ಅಂತ ಕರೀತಾರೆ. ಇದರಲ್ಲಿ ವಿಜಯವನ್ನು ಸಾಧಿಸಲು ಅಂದರೆ ಯುದ್ಧಗಳಿಂದ, ಸ್ಪರ್ಧೆಗಳಿಂದ, ಆ ಸ್ಪರ್ಧೆಗಳಲ್ಲಿ ಜಯವನ್ನು ಸಾಧಿಸಲಿಕ್ಕಾಗಿ, ವಿದ್ಯಾಭ್ಯಾಸದಲ್ಲಿ ಒಂದು ಹೆಚ್ಚಿನ ಅಂಕಗಳನ್ನು ಪಡೆಯೋದಕ್ಕಾಗಿ, ಆ ಒಂದು ಸಮಯದಲ್ಲಿ ಪರೀಕ್ಷೆಗಳಲ್ಲಿ ನಾವು ಬರೆದಾಗ ಈ ಒಂದು ಜಯ ತಿಥಿಗಳಲ್ಲಿ ನಾವು ಉನ್ನತವಾದಂಥ ಅಂಕಗಳನ್ನು ಗಳಿಸಬಹುದು ಅನ್ನುವಂಥದ್ದು ಒಂದು ಮುಹೂರ್ತ ಇರ್ತದೆ. ಅದೇ ರೀತಿಯಾಗಿ ಕೆಲವು ಷೋಡಶ ಸಂಸ್ಕಾರಗಳು, ಚೌಲ, ಉಪನಯನ ಈ ರೀತಿಯಾಗಿ ನಾವು ಮನುಷ್ಯನಿಗೆ ಬರುವಂಥ ಷೋಡಶ ಸಂಸ್ಕಾರಗಳಿದ್ದಾವೋ ಅವುಗಳನ್ನು ಕೂಡ ನಾವು ಈ ಜಯತಿಥಿಯಲ್ಲಿ ಮಾಡಬಹುದು. ಜೊತೆಗೆ ಶಸ್ತ್ರಾಭ್ಯಾಸ ಇವುಗಳನ್ನು ಕೂಡ ಈ ಜಯತಿಥಿಗಳಲ್ಲಿ ಮಾಡಬಹುದಾಗಿದೆ. ಇನ್ನು ಮುಂದೆ ಬರುವಂತಹದ್ದು ರಿಕ್ತಾತಿಥಿ. ರಿಕ್ತ ಅಂದರೆ ಚತುರ್ಥಿ, ನವಮಿ, ಚತುರ್ದಶಿ. ಇದು ಸ್ವಲ್ಪ ದುಷ್ಟ ಕಾರ್ಯಗಳನ್ನು ಮಾಡಲು ಉಪಯೋಗಿಸುವಂಥ ತಿಥಿಗಳು. ಕೆಲವು ತಾಂತ್ರಿಕರು, ಮಾಂತ್ರಿಕರು ಈ ಒಂದು ತಿಥಿಗಳನ್ನೇ ಆರಿಸಿಕೊಂಡು ಕೆಲವೊಂದು ಮಾರಣ, ಉಚ್ಚಾಟನ ಈ ರೀತಿಯಾದಂಥ ಕೆಟ್ಟ ಕರ್ಮಗಳಿಗಾಗಿ ಇದನ್ನು ಬಳಸ್ತಾರೆ. ಅಂದರೆ ಒಬ್ಬರನ್ನ ಕೊಲೆ ಮಾಡೋದಕ್ಕಾಗಲಿ, ಘಾಸಿಗೊಳಿಸೋದಕ್ಕಾಗಲಿ. ಅಂದರೆ ಈ ಹಿಂದಿನ ಕಾಲದಲ್ಲಿ ರಾಜರು ಈ ತಿಥಿಗಳಲ್ಲಿ ಯುದ್ಧಗಳನ್ನು, ಶತ್ರುಗಳನ್ನು ಜಯಿಸಲು ಇವುಗಳನ್ನು ಬಳಸ್ತಾ ಇದ್ರು. ಮತ್ತು ಒಬ್ಬರಿಗೆ ತೊಂದರೆ ಹಾಕೋದಕ್ಕಾಗಲಿ, ವಿಷ ಹಾಕಲಿಕ್ಕಾಗಲಿ ಈ ರೀತಿಯಾಗಿ ಶಸ್ತ್ರಗಳನ್ನು ಉಪಯೋಗಿಸಿ ಜನರನ್ನು ದರೋಡೆ ಮಾಡುವಂಥದ್ದಾಗಲಿ ಇದನ್ನೆಲ್ಲಕ್ಕಾಗಿ ಈ ರಿಕ್ತಾತಿಥಿಗಳನ್ನು ಬಳಸ್ತಾರೆ. ಯಾಕಂದರೆ ಆ ರಿಕ್ತಾತಿಥಿಗಳು ಅಷ್ಟು ಘೋರವಾದಂಥ ಒಂದು ಪರಿಣಾಮವನ್ನು ಬೀರುತ್ತದೆ ಕಾರ್ಯವನ್ನು ಮಾಡಿದಾಗ ಅಂತ ಆ ಒಂದು ತಿಥಿಯ ಮುಹೂರ್ತದಲ್ಲಿ ಅದನ್ನು ರಿಕ್ತಾತಿಥಿ ಬಿಟ್ಟು ಬಿಡಬೇಕು. ಯಾರು ಬಿಡಬೇಕು? ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕಾದವರು ಈ ರಿಕ್ತಾತಿಥಿಗಳನ್ನು ಬಿಟ್ಟು ಶುಭ ಕಾರ್ಯಗಳನ್ನು ಮಾಡಬೇಕು ಅಂತ ಈ ಒಂದು ವಿಚಾರದಲ್ಲಿ ಅದಕ್ಕೆ ರಿಕ್ತ ಅಂದರೆ ಬಿಟ್ಟು ಬಿಡು ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ಪೂರ್ಣತಿಥಿ 5, 10, 15 ಅಂದರೆ ಪಂಚಮಿ, ದಶಮಿ, ಪೌರ್ಣಿಮೆ ಅಥವಾ ಅಮಾವಾಸ್ಯೆ ಅಂತ ಇಟ್ಕೊಳ್ರಿ. ಈ ತಿಥಿಗಳಲ್ಲಿ ಶುಭ ಕಾರ್ಯಗಳನ್ನು, ಮಂಗಳ ಕಾರ್ಯಗಳನ್ನು, ಯಾವುದಾದ್ರೂ ತೀರ್ಥಕ್ಷೇತ್ರ ಯಾತ್ರೆಗಳನ್ನು ಮಾಡಬಹುದಾಗಿದೆ. ಪೌಷ್ಟಿಕ ಕಾರ್ಯಗಳು ಅಂದರೆ ಉತ್ತಮವಾದಂಥ ಭೋಜನ, ದೇಹಕ್ಕೆ ಉಪಯುಕ್ತವಾಗುವಂಥ ಆಹಾರವನ್ನು ಸೇವಿಸುವುದು ಮತ್ತು ಈ ಒಂದು ಸಮೃದ್ಧಿಯಾಗಿ ದೇಹ ಸೌಷ್ಠ್ಯವನ್ನು ಬೆಳೆಸಿಕೊಳ್ಳಲಿಕ್ಕೆ ಬೇಕಾಗುವಂಥ ಆಹಾರದ ಒಂದು ತಯಾರಿಕೆಯಲ್ಲೂ ಕೂಡ ಈ ತಿಥಿಗಳನ್ನು
ಬಳಸಬಹುದಾಗಿದೆ. ಅಮಾವಾಸ್ಯೆ ಮರುದಿನ ಪ್ರಯಾಣ ಮಾಡಬಾರದು, ಕರಿದಿನ ಅಂತ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಸ್ವಲ್ಪ ಪೂರ್ಣತಿಥಿ ಅಮಾವಾಸ್ಯೆಯನ್ನು ಬಿಡೋದು ಉತ್ತಮ. ಅದೇ ರೀತಿಯಾಗಿ ಶಾಂತಿ ಕಾರ್ಯಗಳಿಗೆ ಅಂದರೆ ಹೋಮ ಹವನ ಇಂಥವುಗಳನ್ನೆಲ್ಲ ಈ ಪೂರ್ಣತಿಥಿಯಲ್ಲಿ ಮಾಡಬಹುದು. ಕೇವಲ ತಿಥಿಗಳನ್ನು ನೋಡಿಕೊಂಡು ಮಾತ್ರ ನಾವು ಮುಹೂರ್ತವನ್ನು ನಿರ್ಣಯ ಮಾಡಲಿಕ್ಕೆ ಆಗೋದಿಲ್ಲ. ಇದರಲ್ಲಿ ಕರ್ಣ ನಕ್ಷತ್ರ ವಾರ ಇವುಗಳನ್ನು ಕೂಡ ಈ 5 ಅಂಗಗಳನ್ನು ಸೇರಿಸಿಕೊಂಡು ಒಂದು ಶುಭ ಕೆಲಸಕ್ಕೆ ನಾವು ಶುಭವಾದಂಥ ಮುಹೂರ್ತವನ್ನು ಕೊಡಬೇಕಾಗ್ತದೆ. ಯಾವುದೇ ರೀತಿಯಾದಂಥ ಪರಿಹಾರ ಬೇಕಾಗಿದ್ದರೂ ಕೆಳಗಡೆ ನಂಬರ್ ಬರ್ತಾ ಇರ್ತದೆ, ಸಂಪರ್ಕಿಸಬಹುದು. ಹಾಗೂ ಈ ಎಲ್ಲ ವಿಚಾರಗಳನ್ನು ಭಗವತ್ ಕೃಪೆಯಿಂದ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲರೂ ಅಳವಡಿಸಿಕೊಂಡಾಗ ಒಂದು ಶುಭವಾದಂಥ ವಾತಾವರಣ ನಿರ್ಮಾಣವಾಗಿ ಎಲ್ಲರೂ ಕೂಡ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಎಲ್ಲರೂ ಸುಖವಾಗಿರ್ತಾರೆ ಅಂತ ಹೇಳುವಂಥ ಮಾತಿದೆ. ಎಲ್ಲರೂ ಕೂಡ ಈ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಅಲ್ಲಿ ಬೆಲ್ ಬಟನನ್ನು ಒತ್ತಿ ಒಂದು ಪ್ರೋತ್ಸಾಹವನ್ನು ಕೊಟ್ಟಾಗ ಇನ್ನೂ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕಾಗ್ತದೆ. ಎಲ್ರಿಗೂ ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು.